ನಮಸ್ಕಾರ. ಪ್ರಜಾ ಫ್ಲಾಶ್ 10ಗೆ ಸ್ವಾಗತ. ನಾನು ಸುಮಿತ್ರಾ. ಇದೀಗ ಹೆಡ್ಲೈನ್ಸ್. 3 ಅಧಿಕಾರಿಗಳ ಅಮಾನತು. ಕಲುಷಿತ ನೀರು ಸೇವನೆ ಪ್ರಕರಣ. ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಮೈಸೂರು ಜಿಲ್ಲಾಧಿಕಾರಿ ವರದಿ ಆಧರಿಸಿ ಕ್ರಮ. ಅನಿಲ ಸೋರಿಕೆಯಿಂದ ಮೃತಪಟ್ಟ ಕುಟುಂಬಕ್ಕೆ 12 ಲಕ್ಷ ರೂಪಾಯಿ ಪರಿಹಾರ. ಮೃತರ ಮನೆಗೆ ಭೇಟಿ ನೀಡಿ ಪೋಷಕರಿಗೆ ಸಾಂತ್ವನ ಹೇಳಿದ ಸಿಎಂ. ಮೈಸೂರಿನ ಅರಮನೆ ಮಂಡಳಿ ಕಚೇರಿಯಲ್ಲಿ ಅವ್ಯವಹಾರ. ಲೆಕ್ಕಕ್ಕೆ ಸಿಗದ 4 ಲಕ್ಷ ರೂಪಾಯಿ ಜಪ್ತಿ. ಬೆಂಗಳೂರು ರೇವ್ ಪಾರ್ಟಿಯಲ್ಲಿ ಡ್ರಗ್ ಸೇವನೆ ದೃಢ. ನಟಿಯರು ಸೇರಿ 86 ಮಂದಿ ವರದಿ ಪಾಸಿಟಿವ್. ಪ್ರಜ್ವಲ್ಗೆ ಗೌಡರ ಎಚ್ಚರಿಕೆ. ಪೊಲೀಸರಿಗೆ ಶರಣಾಗಿ ವಿಚಾರಣೆಯ ಎದುರಿಸಲು ಸೂಚನೆ. ಪಾಸ್ಪೋರ್ಟ್ ರದ್ದತಿಗೆ ಪ್ರಧಾನಿಗೆ ಸಿಎಂ 2ನೇ ಪತ್ರ. ಮಧ್ಯಪ್ರದೇಶದಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿ ಭರ್ಬರವಾಗಿ ಕೊಲೆ. ದೃಶ್ಯಂ ಸಿನಿಮಾ ರೀತಿಯಲ್ಲಿ ಎಸ್ಕೇಪ್ಗೆ ಯತ್ನ. ರೆಮೆಲ್ ಭೀತಿ. ನಾಳೆ ಭಾರೀ ಮಳೆ ಸಾಧ್ಯತೆ. 7 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್. ಕಾಂಬೋಡಿಯಾದಲ್ಲಿ ಸೈಬರ್ ವಂಚನೆ. ಜಾಲಕ್ಕೆ ಸಿಲುಕಿದ್ದವರ ರಕ್ಷಣೆ. 60 ಭಾರತೀಯರ ಮೊದಲ ಬ್ಯಾಚ್ ಸ್ವದೇಶಕ್ಕೆ ವಾಪಸ್. ಟೀಮ್ ಇಂಡಿಯಾ ಮುಖ್ಯ ಕೋಚ್ ಹುದ್ದೆ. ಬಿಸಿಸಿಐ ಆಫರ್ ತಿರಸ್ಕರಿಸಿದ ರಿಕಿ ಪಾಂಟಿಂಗ್. ಪ್ರಕಾಶ್ ವೀರ್ ನಿರ್ದೇಶನದ ಮತ್ತು ದರ್ಶನ್ ಅಭಿನಯದ ಡೆವಿಲ್ ದಿ ಹೀರೋ ಸಿನಿಮಾ ಇದೇ ವರ್ಷದ ಕ್ರಿಸ್ಮಸ್ ಸೀಸನ್ ನಲ್ಲಿ ರಿಲೀಸ್ ಆಗಲಿದೆ ಎಂದು ಸ್ವತಃ ನಟ ದರ್ಶನ್ ಅವರೇ ಸಾಮಾಜಿಕ ಜಾಲತಾಣದಲ್ಲಿ ಇದರ ಹೊಸ ಪೋಸ್ಟರ್ ರಿಲೀಸ್ ಮಾಡಿ ಈ ವಿಷಯ ಅನೌನ್ಸ್ ಮಾಡಿದ್ದಾರೆ. ಇದಿಷ್ಟು ಇವತ್ತಿನ ಪ್ರಮುಖ ಹೆಡ್ಲೈನ್ಸ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.